ಒಂದ್ 5 ಜನ ಮುತ್ತೈದರು ಹೋಗಿ ಮಗಿನ್ ಕರ್ಕೊಂಡ್ಬಂದು ಕುಂಡ್ರಿಸಿ. ಅಕ್ಕ, ನಿಮ್ ಸೀಮಂತಕ್ಕೆ ತವ್ರ ಮನೆ ಉಡುಗೊರೆ ಆಗಿ ನಿಮ್ಮ ಅವ್ವನೇ ತರಿಸಿ ದ್ಯಾವ್ರ ಮುಂದ್ಗುಟೆ ಇಟ್ಟು ಪೂಜೆ ಮಾಡಿ ನಿಮ್ಗೋಸ್ಕರ ಕಳ್ಸಿದ್ದಾರೆ. ತಕೊಳ್ಳಿ. ಮದ್ವೆ ಆಗಿ ಬಂದ್ಮೇಲೆ ನಂಗೆ ಸಿಗ್ತಾ ಇರೋ ಮೊದಲನೇ ಉಡುಗೊರೆ ಇದು ವಿದ್ಯಾ. ಅಕ್ಕ, ತವ್ರ ಮನೆ ಕಡೆಯಿಂದ ನಿಮ್ಗೆ ಏನೇನ್ ಬರ್ಬೇಕೋ ಅದೆಲ್ಲ ಬಂದದೆ. ನೀವ್ ಹೋಗಿ ಸೀರೆ ಉಟ್ಕೊಂಡ್ ಬಂದು ಸೀಮಂತ ಕುತ್ಕೊಳ್ಳಿ. ವಿದ್ಯಾ, ಇದೆಲ್ಲ ಭ್ರಮ್ಯೋ ಕನ್ಸೋ ನಂಗೊಂದು ಅರ್ಥ ಆಯ್ತಾ ಇಲ್ಲ. ದಿಟ್ವಾಗ್ಲೂ ಇದೆಲ್ಲ ನಿಜವಾಗ್ಲೂ ನಡೀತೈತಾ ಅನ್ಸ್ತೈತೆ. ನನ್ಗಂತೂ ನಂಬಕ್ಕೆ ಆಯ್ತಾ ಇಲ್ಲ. ಅಕ್ಕ, ಅನುಮಾನನೇ ಬೇಡ, ಇದೆಲ್ಲ ನಿಜಾನೇ. ಹೋಗ್ಬಿಟ್ ನೀವು ಸೀರೆ ಉಟ್ಕೊಂಡ್ ಬನ್ನಿ. ಆಯ್ತು ವಿದ್ಯಾ. ತವ್ರ ಮನೆಯಿಂದ ತಕೊಂಬಂದಿನಿ. ಚಿತ್ರಕ್ಕ, ಜ್ಯೂಸು. ನಿನ್ನ ಸ್ಥಾನ ಯಾವತ್ತಿದ್ರುವೆ ಇದೆಯ. ನೀನ್ ಅದೇನ್ ಆಸೆ ಮಾಡಿಕೊಂಡು ನನ್ ತಮ್ಮನ್ ಮದ್ವೆ ಆದೋ ಅದ್ ಯಾವತ್ತೂ ಈಡೇರಕ್ಕಿಲ್ಲ. ಚಂಪಾ, ನಿನ್ ಮದ್ವೆಗೆ ಏನಾರ ಉಡುಗೊರೆ ಕೊಡ್ಬೇಕು ಅಂತ ಅನ್ಕೊಂಡಿದ್ದೆ. ಆದ್ರೆ ಇಷ್ಟ ಬಿರ್ನೆ ನಮ್ ಸುಭಾಷ್ ಮಾಮನ್ ಮದ್ವೆ ಆಗಿ ಈ ತರ ಶಾಕ್ ಕೊಡ್ತೀಯಾ ಅಂತ ಗೊತ್ತಿಲ್ಲ. ಆ ಶಾಕಲ್ಲಿ ಏನು ಕೊಡಕ್ ಆಗಿರ್ಲಿಲ್ಲ. ಅದಕ್ಕೆ ನಿನ್ ಜೀವನ ಸಂದಾಗಿರ್ಲಿ ಅಂತ ಬಯಸಿ ಈ ಉಡುಗೊರೆ ತಂದೀವ್ನಿ. ತಗೋ ಚಂಪಾ. ಚಿಕ್ಕ ಚಿಕ್ಕ ಸಂತೋಷದ ಕ್ಷಣಗಳು ಅಥವಾ ದೊಡ್ಡ ಸಡಗರಗಳು ಯಾವಾಗ ಬೇಕಾದ್ರೂ ಸಂಭವಿಸಬಹುದು. ಅಂತ ಕ್ಷಣಗಳಲ್ಲಿ ನೀವು ಯಾವಾಗಲೂ ಫ್ಲಿಪ್ಕಾರ್ಟ್ ಮೇಲೆ ನಂಬಿಕೆ ಇಡಿ. ಫ್ಲಿಪ್ಕಾರ್ಟ್ ಬಿಗ್ ಬಿಲಿಯನ್ ಡೇ ಸೇಲ್ಸ್ ಸೆಪ್ಟೆಂಬರ್ 23ರಿಂದ ಆರಂಭ ಆಗ್ತಾ ಇದೆ. ಸಣ್ಣ ಉಡುಗೊರೆಗಳಿಂದ ದೊಡ್ಡ ಕನಸುಗಳವರೆಗೂ ಈಗ ಒಂದೇ ಕ್ಲಿಕ್ ನಲ್ಲಿ ಆಗುತ್ತೆ. ಫ್ಲಿಪ್ಕಾರ್ಟ್ ನೊಂದಿಗೆ ಎಲ್ಲವೂ ಸಾಧ್ಯ. ಚಂಪಾ, ಏನ್ ಯೋಚನೆ ಮಾಡ್ತಾ ಇದೀಯಾ? ನೀನು ನನ್ ಮಗಳಿದ್ದಂಗೆ. ವಿನಂತಿ ನಿಂಗ್ ಅಕ್ಕಂತರ. ಅಕ್ಕ ಪ್ರೀತಿಯಿಂದ ಕೊಡ್ತಾವಳೆ. ಈಕ
ಥ್ಯಾಂಕ್ಸ್ ಅಕ್ಕ. ನೀವ್ ಇದನ್ನೆಲ್ಲವ ಬೇಕು ಅಂತಲೇ ಮಾಡ್ತಿದ್ದೀರಾ, ನನಗ್ ಸಂದಾಗ ಗೊತ್ತು. ಚಿತ್ರಕ್ಕ ಪಾಪ ಏನೋ ಉಡುಗೊರೆ ಕೊಡ್ಬೇಕು ಅಂತ ಅನ್ಸ್ತು, ಅದಕ್ಕೆ ಕೊಟ್ಟೆ. ಅದೇನ್ ತೆಪ್ಪೆ? ನಿಮ್ದ್ ಯಾಕೋ ಹೆಚ್ಚಾಗ್ಬಿಟ್ಟದೆ. ಇರಿ, ನಮ್ಮ ಅವ್ವಂಗೆ ಹೇಳಿ ಮಾಡಿಸ್ತೀನಿ. ಅಯ್ಯೋಯ್ಯೋ, ನಿಮ್ ಮುಂದೆ ನಾವು ಹೆಚ್ಕೊಳಕ್ ಆಯ್ತದ? ಅದ್ರಲ್ಲೂ ನಿಮ್ಮಮ್ಮನ್ ಮುಂದೆ ನಮ್ ಬೇಳೆ ಕಾಳು ಬೆಂದದೆ. ಅಯ್ಯೋ, ಈ ವಿಷಯ ಇಲ್ಲೇ ಬಿಟ್ಬಿಡವ. ಹಂಗ್ ಬನ್ನಿ ದಾರಿಗೆ. ಇನ್ನೊಂದ್ ಕಿತ ನಾನ್ ಮುಂದ್ಗುಟೆ ಇವಳನ್ ಏನಾದ್ರೂ ನಮ್ಮ ಅಟ್ಟಿ ಸೊಸೆ ಅಂದ್ರೆ ಸರಿಗಿರಕಿಲ್ಲ. ಸರಿ ಅತ್ಲಗೆ. ವಿದ್ಯಾ, ಇವತ್ ನನ್ ತವ್ರ ಮನೆ ಉಡ್ಗೊರೆ ಜೊತೆಗೆ ನನ್ ಸೀಮಂತ ಆಗಿದ್ದು ಸ್ಯಾನೆ ಖುಷಿ ಆಯ್ತದೆ. ಇವತ್ ನನ್ ಮನ್ಸಿಗೆ ಸಮಾಧಾನ ಆಗದೆ ಅಂದ್ರೆ ಅದಕ್ ನೀನೇ ಕಾರಣ. ಆದ್ರೆ ನನ್ ತಮ್ಮ ಒಬ್ಬ ಒಳಿಗ್ ಬಂದು ಈ ಕಾರ್ಯನೆಲ್ಲ ಮುಂದಿಂತ ಮಾಡ್ಕೊಟ್ಟಿದ್ರೆ ನಂಗೆ ಇನ್ನೂ ಹೆಚ್ಚು ಸಂತೋಷ ಆಗದು. ಇಲ್ಲಿ ಗಂಟನುವೆ ನಿಮ್ ಮುಖ ದರ್ಶನನೇ ಮಾಡಕ್ಕಿಲ್ಲ ಅಂತ ಹೇಳ್ತಿದ್ರು. ನಿಮ್ ಮುಖ ನೋಡಿದ್ರೆ ಸಾಕು ಕೆರಳಿಗ್ ಕೆಂಡ ಕಾರ್ತಿದ್ರು ತಾನೇ. ಅದೇನ್ ಕೇಳ್ತೀಯ ವಿದ್ಯಾ, ನನ್ ಕಂಡ್ರೆ ಉರ್ದ್ ಬೀಳೋರು. ಅಂತವ್ರು ಇವತ್ ನಿಮ್ ಅಟ್ಟಿ ಗಂಟ ಬಂದು ಒಂಚೂರು ಕೋಪ ಮಾಡ್ಕೊಳ್ದಂಗೆ ಸೀಮಂತ ಎಲ್ಲ ಮುಗಿಯ ಗಂಟನುವೆ ಈಚೆ ತಾಳ್ಮೆಯಿಂದ ನಿಂತಿದ್ದಾರೆ ಅಂದ್ರೆ ನೀವೇ ಅರ್ಥ ಮಾಡ್ಕೊಳ್ಳಿ. ಏನೇ ಅಳಿಯ ಮಗಳು ಸಂತೋಷವಾಗಿದಾರೋ ಇಲ್ವಾ ಅಂತ ನೋಡ್ಕೊಂಡು ಹೋಗೋಕ್ ಬಂದಿದ್ನೆ ನಿಮ್ಮಪ್ಪ. ಜೀವನದಾಗೆ ಸಂತೋಷ ನೆಮ್ಮದಿ ಎಲ್ಲ ಕಿತ್ಕೊಂಡ್ ಮದ್ವೆ ಆಗಿರೋ ನಿನಗೆ ಸಂತೋಷ ಅನ್ನೋದು ಮರೀಚಿಕೆ. ಜೀವನ ಪೂರ್ತಿ ಹಿಂಗೆ ಹಿಂಗೆ ನಾಟಕ ಮಾಡ್ಕೊಂಡೆ ಬದುಕ್ಬೇಕು. ನೀನು ನಾಟಕ ಮಾಡ್ಕೊಂಡೆ ಜೀವನ ಮಾಡ್ಬೇಕು. ಶಿವರಾಮ, ಎಲೆಕ್ಷನ್ ಪ್ರಚಾರ ಎಲ್ಲ ಹೆಂಗ್ ನಡೆದಿದೆ? ಜನ ಬೆಂಬಲ ಹೆಂಗದೆ? ಅದ್ರ ಬಗ್ಗೆ ಏನು ಯೋಚನೆ ಮಾಡಂಗಿಲ್ಲ. ನಾವು ಓದ್ ಕಡೆಲೆಲ್ಲ ಜನ ತಾವಾಗೆ ಬಂದು ಸೇರ್ಕತಾವ್ರೆ. ಈಟ್ ದಿನ ಅಣ್ಣ ಅವ್ರು ಮಾಡಿರೋ ಸಹಾಯಕ್ಕೆ ಋಣ ತೀರ್ಸ್ಕೊಡೋ ಟೈಮ್ ಬಂದಿದೆ ಅಂತ ಮಾತಾಡ್ಕಂತಾರೆ. ಆಟೆ ಅಲ್ಲ ಅಜ್ಜವ, ನಾವ್ ಯಾವ್ದೇ ಊರ್ಗ್ ಹೋದ್ರು ನಾವ್ ಕೇಳಕ್ಕೂ ಮೊದ್ಲೇನೆ ನಮ್ ಗೌಡ್ರಿಗೆ ಓಟು ಅಂತ ಆಣೆ ಪ್ರಮಾಣ ಎಲ್ಲಾನು ಮಾಡ್ತಾವ್ರೆ. ಒಟ್ನಲ್ಲಿ ನಮ್ ಮಾವಯ್ಯ ಗೆಲ್ಲದ್ನ ಯಾರು ತಡೆಯಕ್ಕಾಗಕ್ಕಿಲ್ಲ. ಕೈ ಹಿಡಿತಾರೆ ಅಂದ್ರುವೆ ಈ ಈಶ್ವರಿ ಗುರಿ ಮುಟ್ಟಕ್ ಬಿಡಕ್ಕಿಲ್ಲ. ಬೆಂಬಲ ಏಟೆ ಇದ್ರು ಬೆಲೆ ಮಾತ್ರ ಸಿಕ್ಕಕ್ಕಿಲ್ಲ. ಈ ಸಂತೋಷ ನಿನಗೆ ತುಂಬಾ ಒತ್ತಿರಕ್ಕಿಲ್ಲ. ಅದಕ್ ನಾನು ಅವಕಾಶ ಮಾಡ್ಕೊಡಕ್ಕೂ ಇಲ್ಲ. ಹೆಂಗೋ ಒಳ್ಳೇದಾಗ್ಬಿಟ್ರೆ ಸಾಕು. ಓ ಮಗ, ಏನ್ಲ ಫಂಕ್ಷನ್ ಎಲ್ಲ ಚೆನ್ನಾಗೈತೆ? ಓ ಅಪ್ಪಯ್ಯ, ಬೋಸ್ ಅಂದಾಗಾಯ್ತು. ಲೇ ಇದ್ಯಾ, ನಿನ್ ಗೆಳತಿ ನೀನ್ ಮಡಲ್ ತುಂಬಾ ಪದಾರ್ಥ ತಗೊಂಡೋಗಿದ್ ನೋಡಿ ಖುಷಿ ಪಟ್ಲೆ? ಹೂ ಅಜ್ಜಿ, ಅವಳ ಸಂತೋಷಕ್ಕೆ ಪಾರನೇ ಇರ್ಲಿಲ್ಲ. ಯಾರು ಇಲ್ಲ ಅಂತ ಸಂಕಟ ಪಡ್ತಿದ್ ನನ್ಗೆ ನನ್ ತವ್ರ ಮನೆಯವರೇ ನಿಂತು ಈ ಸೀಮಂತ ಕಾರ್ಯ ಮಾಡಿದ್ರು ಅಂತ ಸಾನೆ ಖುಷಿ ಪಟ್ಲು ಅಜ್ಜಿ. ಹೆಂಗೋ ಬಿಡವ, ನೀನ್ ನಿಂತು ಕಾರ್ಯಕ್ರಮ ಸಂದಾಗ ನಡ್ಸ್ಕೊಂಡ್ ಬಂದಿದ್ಯಲ್ಲ, ಆ ಮಗಿಗೆ ಒಳ್ಳೇದಾದ್ರೆ ಸಾಕು. ಎಲ್ಲೋ ಅವಳು ಇವಳಂಗ್ ಗತಿಗೆಟ್ಟೋಳಿರ್ಬೇಕು. ಅದಕ್ಕೆ ತಕ್ಕುಂಗು ಮುಕ್ಕುಂಗು ತಾನಾನ ಅಂದಂಗೆ ಜೋಡಿ ಸರಿಯಾಗದೆ. ಪೋಸ್ಟ್ ಒಟ್ಲೆ ಅದೇನ್ ನೋಡ್ಲ? ಸರಿ ಮಾವಯ್ಯ. ಯಾರ ಹೆಸರಲ್ಲಿ ಬಂದದಣ್ಣ? ಅಣ್ಣ ಹೆಸರೇನು ಹಾಕಿಲ್ಲ ಅಣ್ಣ, ಬರೀ ಮನೆ ಅಡ್ರೆಸ್ ಮಾತ್ರ ಹಾಕಿದ್ದಾರೆ. ತಗೊಳ್ಳಿ, ಕೊಡಿಲಿ. ಏನು ಯಾರ ಹೆಸರು ನಿಲ್ಬಲ್ಲ?
ಏನಾರು ಫೋನ್ ಮಾಡ್ದವಳು ಯಾರು ಅಂತವ? ಇಲ್ಲ ಅದಕ್ಕೆ ಮುಂದ್ ಬಗ್ಗೆ ಬರ್ದಿರ್ಬೋದಾ? ಅದಕ್ಕೆ ಮುಂದ್ ಬಗ್ಗೆ ಏನಾರು ಬರ್ದಿದ್ರೆ? ಯಾರಿಗ್ಲಾ ಅದು? ಮಾವಯ್ಯ, ಯಾವ್ದೋ ಕಾಗ್ದ ಬಂದದೆ, ಆದ್ರೆ ಬರ್ದಿರೋರ್ ಹೆಸರೇ ಇಲ್ಲ. ಬಾವಾ, ಲೆಟ್ರ್ ನಿಮ್ಗೆ ಬಂದಿರೋದು. ಆ ಕಾಗ್ದ ಬರ್ದಿರೋದು ಯಾರು? ಪೊಲೀಸರು ಫೋನ್ ಮಾಡಿ ನನ್ ಮದ್ವೆ ನಿಲ್ಲಂಗ್ ಮಾಡಿ ನಮ್ಮ ಅಪ್ಪಯ್ಯನ ಜೈಲಿಗೆ ಕಳಿಸ್ದವಳು ಯಾರು ಅಂತ ಈ ಪತ್ರದಾಗ ಬರ್ತದೆ. ಅಂದ್ರೆ ಅನಾಮಧೇಯ ಪತ್ರವೇ? ಬರ್ದಿರೋರ್ ಹೆಸರು ಬರ್ದಿಲ್ಲ ಅಂದ್ಮೇಲೆ ಒಂಥರ ಹಂಗೆಯ. ಯಾವ್ದು ಓಪನ್ ಮಾಡ್ಲಾ ನೋಡುವ? ಅಯ್ಯೋ, ಹಿಂಗೆ ಯಾವ್ದೋ ಬಂದಿರ್ತದೆ, ಬುದು ಚಿಕ್ಕ ಮಾವ. ಲೇ ಕ್ವಾಟ್ಲೆ, ಮೊದ್ಲೇ ಎಲೆಕ್ಷನ್ ಟೈಮ್, ಅದಕ್ ಸಂಬಂಧಪಟ್ಟಿರಂಗ್ ಏನಾದ್ರು ಬಂದಿದ್ರೆ ಏನ್ ಮಾಡ್ತೀಯಾ? ತೆಗ್ದ್ಬಿಟ್ಟು ಓದ್ಲಾ? ಅಯ್ಯೋ ಚಿಕ್ಕತೆ, ಯಾವ್ದೋ ಎಲೆಕ್ಷನ್ದು ಅಂದ್ರೆ ಅಡ್ರೆಸ್ ಇಲ್ದೆ ಬಂದದೆ. ಬೇರೆದೇ ಇರೋರು ಬರ್ದಿರ್ತಾರೆ ಬಿಡು ಚಿಕ್ಕತೆ. ಲೇ ತತ್ತಾರ್ಲ ಇಲ್ಲಿ, ಏನಾದ್ರೂ ಹೇಳಿದ್ರೆ ವಾದ್ರ ಕಣ್ಣು ನಿಂತ್ಕೊಂಡ್ಬಿಡ್ತೀಯ. ಈಗ್ಲೇ ಈಟ್ ದಿಗಲ್ ಬಿದ್ರೆ ಹೆಂಗೆ ಮೂರಡಿ? ಏಟೊಂದ್ ಸಂತೋಷವಾಗಿ ತೇಲಾಡ್ತಿದ್ದೆ, ಈಗ ಕೊಡೆ ಸಂತೋಷವ? ಇನ್ನೂ ಐತೆ ಇರೋ, ಕಾಗ್ದ ಓದ್ಲಿ. ಗೋವಿಂದ, ಅದೇನದೇ ಓದ್ಲಾ? ಪ್ರೀತಿಯ ಶಿವರಾಮಯ್ಯ ಗೌಡರಿಗೆ ಈ ಮೂಲಕ ತಿಳಿಸುವುದೇನೆಂದರೆ, ನೀವು 6 ತಿಂಗಳು ಜೈಲಿನಲ್ಲಿ ಕಾಲ ಕಳೆಯಲು ಒಂದು ಹುಡುಗಿ ಫೋನ್ ಮಾಡಿದ್ದು ಕಾರಣ.